ಏನಕ್ಕೆ ಅದು ನೋಡ್ಬೇಕು ಅನ್ನೋ ತಿಳ್ಕೊಳ್ಳೋಕೆ ಅದ್ರ ಬಗ್ಗೆ ಹೇಳಿದ್ದಾರೆ. ತುಂಬಾ ಚೆನ್ನಾಗಿ ಅದನ್ನ ಎಸ್ಪೆಷಲಿ ನಮ್ಮ ದೊಡ್ಡಪ್ಪ ಮತ್ತೆ ಉಪ್ಪಿ ಸರ್ ಅವ್ರ ಮುಖಾಂತರ ಅದೊಂದು ಸಂದೇಶ ಹೇಳೋದಿದೆಯಲ್ಲ ತುಂಬಾ ಮುಖ್ಯ, ಎಲ್ರಿಗೂ ಮುಖ್ಯ. ಅಂದ್ರೆ ಇದೆಲ್ಲದನ್ನು ಸೇರಿಸಿ ರಾಜ್ ಬಿ ಶೆಟ್ಟಿ ಅವರು ತುಂಬಾ ಚೆನ್ನಾಗಿ ತಗೊಂಡು ಹೋಗಿದ್ದಾರೆ. ಖುಷಿಯಾಗಿದೆ. ಕ್ಲೈಮ್ಯಾಕ್ಸ್ ಡೆಫಿನೆಟ್ಲಿ ಕ್ಲೈಮ್ಯಾಕ್ಸ್ ಅಂದ್ರೆ ನನ್ಗೆ ಅಷ್ಟೇ ಅಲ್ಲ, ಇಡೀ ಥಿಯೇಟರ್ಗೆ ಕ್ಲೈಮ್ಯಾಕ್ಸ್ ಅಂತೂ ಸಾಕತ್. ತುಂಬಾ ಮಿಸ್ ಮಾಡದೆ ನೋಡಿ, ತಿಳ್ಕೊಳ್ಳುವಂತ ಸುಮಾರು ವಿಷಯ, ಬಟ್ ಮಜಾ ಮಾಡೋದು ಅವರ ಒಂದು ಇದನ್ನು ನೋಡಿದ್ರಂತೂ ಅಮೇಜಿಂಗ್ ಸರ್. ಅವರ ಅವತಾರ ದಶಾವತಾರ ಮಾಡಿದಾರಲ್ಲ ಸರ್, ಏನು ಸರ್ ನೆಕ್ಸ್ಟ್ ಲೆವೆಲ್ ಸರ್. ಅದೇ ಪ್ರತಿಯೊಬ್ಬರು ಸರ್, ಅರ್ಜುನ್ ಅವರು ಒಬ್ಬ ಸಂಗೀತಗಾರನಾಗಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಇವತ್ತು ಆ ಒಂದು ಡೈರೆಕ್ಷನ್ ಮಾಡಿ ಕೊನೆವರೆಗೂ ತೊಗೊಂಡೋಗಿದ್ರಲ್ಲ ಸಿನಿಮಾ, ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಸರ್. ಈ ಸಿನಿಮಾನ ಪ್ರತಿಯೊಬ್ಬ ಪ್ರೇಕ್ಷಕನು ಬಂದು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡ್ಬೇಕು ಸರ್. ನಿಜವಾಗ್ಲೂ ಕನ್ನಡದಲ್ಲಿ ಇಂಥ ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ ರಮೇಶ್ ರೆಡ್ಡಿ ಅವರು. ಅವ್ರು ನಿಜವಾಗ್ಲೂ ನಾನು ಅಂದ್ಕೊಂಡಿದ್ದೆ, ಏನು 100 ಕೋಟಿ ಏನು ಕನ್ನಡದಲ್ಲಿ ಸಿನಿಮಾ ಮಾಡಿದ್ರೆ ನಾವು ಏನು ಸಾಧನೆ ಮಾಡೋಕ್ಕಾಗುತ್ತೆ. ನಿಜವಾಗ್ಲೂ ಸರ್ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ ಸರ್. ಸ್ಟಾರ್ ಸಿನಿಮಾಗಳು ಒಂದೇ ದಿನ ಒಟ್ಟೊಟ್ಟಿಗೆ ಬರೋದು, ರೀಚ್ ವಿಚಾರವಾಗಿ ಏನಾದರೂ ಹೇಳ್ತೀರಾ ಆಸ್ ಅ ಪ್ರೊಡ್ಯೂಸರ್? ಅಲ್ಲ, ನಾನು ಇವತ್ತು ಕಂಟೆಂಟ್ ಚೆನ್ನಾಗಿದ್ದಾಗ ಜನ ಗೆಲ್ಸಿಸ್ತಾರೆ ಪ್ರೇಕ್ಷಕರು. ಇವತ್ತು ಈ ಸಿನಿಮಾ ನೋಡಿದ್ನಲ್ಲ ಸರ್, ಎರಡೂ ಗೆಲ್ಲಬೇಕು. ನನಗೆ ಇವತ್ತು ಕನ್ನಡ ಇಂಡಸ್ಟ್ರಿ ಉಳಿಬೇಕಂದ್ರೆ ಏನಂದ್ರೆ ನನ್ನ ಒಂದು ಸ್ವಂತ ಇದು ಯಾರ ಅಭಿಪ್ರಾಯ ಅಲ್ಲ, ಸ್ವಂತ ಅಭಿಪ್ರಾಯ ಅಂದರೆ ಒಂದು ವಾರ ಬಿಟ್ಟು ಬಂದಿದ್ರಂತೂ ಎರಡು ಸೂಪರ್ ಡೂಪರ್ ಇದ್ದಂಗೆ ನಿರ್ಮಾಪಕರಾಗಿ ಒಂದು ನಿರ್ಮಾಪಕರ ಶ್ರಮವನ್ನು ಎಷ್ಟು ಎಂಜಾಯ್ ಮಾಡಿದ್ರೆ. ಅಲ್ಲ, ನಾನು ಅದಕ್ಕೆ ಸರ್ ಪ್ರೇಕ್ಷಕನಾಗಿ ಬಂದು ಪ್ರೇಕ್ಷಕರ ಮಧ್ಯೆ ಕೂತ್ಕೊಂಡು ನೋಡಿದಾಗ ಅವ್ರ ಅಭಿಪ್ರಾಯ ಅನಿಸಿಕೆಗಳು ಪಕ್ಕದಲ್ಲಿ ಹೇಳ್ತಾ ಇದ್ರು. ಏನಂದರೆ ನಿಜವಾಗ್ಲೂ ಇವತ್ತು ಸುಪೇಂದ್ರ ಸರ್ ಇರ್ಬೋದು, ರಾಜ್ ಬಿ ಶೆಟ್ಟಿ ಸರ್ ಅವರು. ನಾನು ಏನಕ್ಕೆ ಬಂದೆ ಅಂದರೆ ನಮ್ಮದ್ರಲ್ಲೂ ರಾಜ್ ಬಿ ಶೆಟ್ಟಿ ಸರ್ ಮಾಡಿದ್ದಾರೆ. ಅವ್ರು ಏನು ಸರ್ ಯಾವ ಪಾತ್ರ ಕೊಟ್ಟರು ಯಾವ ಥರ ನಿಭಾಯಿಸ್ತಾರೆ ಅನ್ನೋದಕ್ಕೆ ನಿಜವಾಗ್ಲೂ ನಾನು ಹೇಳೋದಕ್ಕೆ ಬರ್ತಾ ಇಲ್ಲ ಸರ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಸ್ಯಾಂಡಲ್ವುಡ್ ಅಲ್ಲಿ ಮಲ್ಟಿ ಸ್ಟಾರ್ ಸಿನಿಮಾಗಳು ಬರ್ತಿಲ್ಲ ಅನ್ನುವಂಥ ಕೂಗಿತ್ತು, ಬಟ್ ಇವಾಗ ಅದೆಲ್ಲ ರೀಚ್ ಆಗಿದೆ, ಸಕ್ಸಸ್ ಆಗ್ತಿದೆ. ಏನು ಹೇಳ್ತೀರಾ? ಅಲ್ಲ, ನಾನು ಹೇಳ್ತಾ ಇರೋದು ಸರ್, ಇವತ್ತು ಇಂಥ ಒಂದು 3 ಲೆಜೆಂಡ್ರಿಗಳನ್ನ ಹಾಕ್ಕೊಂಡು ಇವತ್ತು ಸಿನಿಮಾ ಮಾಡಬೇಕಾದ್ರೆ ಒಬ್ಬ ನಿರ್ಮಾಪಕನಿಗೆ ಎಷ್ಟು ಕಷ್ಟ. ಇವತ್ತು ನಿಜವಾಗಲೂ ಅದು ಏನೇ ಇದ್ದಿದ್ರು ಸಹ ಅದು ಮೀರಿಸ್ತಾರೆ ಸರ್. ಇವತ್ತು ನಾನು ಹೇಳಿದ್ನಲ್ಲ, ಹಾಲಿವುಡ್ ಸಿನಿಮಾ ಥರನೇ ಇದೆ ಸರ್. ಒಳ್ಳೇದಾಗುತ್ತೆ ಸರ್, ಒಳ್ಳೇದಾಗಲಿ ಸರ್. ಸಿನಿಮಾದಲ್ಲಿ ಪ್ರತಿಯೊಂದು ಇಷ್ಟ ಸರ್ ನನಗೆ. ಇವತ್ತು ಕೊನೆಯೊಳಗೆ ದಶಾವತಾರ 10 ಅವತಾರಗಳನ್ನು ಶಿವಣ್ಣ ಮಾಡಿದ್ದಾರೆ. ನನಗೆ ಅದು ಯಾವ ಥರ ನಂಬಲಿಕ್ಕೆ ಆಗ್ತಾ ಇಲ್ಲ. ಶಿವಣ್ಣ ಹೆಣ್ಣು ಪಾತ್ರದಲ್ಲಿ ಲಾಸ್ಟ್ ಪಾತ್ರಲ್ಲ, ಯಾವ ಥರ ಇದೆ ಹೇಳೋದಕ್ಕೆ ಒಂಥರ ಇದಾಗ್ಬಿಡುತ್ತೆ ಸರ್. ಆಮೇಲೆ ಕೊನೆಯವರೆಗೂ ಒಂಥರ ಗೂಸ್ ಬಂಪ್ ಸರ್, ಮೈಯೆಲ್ಲ ರೋಮಾಂಚನವಾಗ್ತದೆ. ಚೆನ್ನಾಗಿ ನೋಡಿ ಬಂದಿದೆ. ದಯವಿಟ್ಟು ಎಲ್ಲ ಪ್ರೇಕ್ಷಕರು, ನನ್ನ ಕನ್ನಡದ ಪ್ರತಿಯೊಬ್ಬ ಪ್ರೇಕ್ಷಕರಿಗೆ ಕೇಳ್ಕೊಂತೀನಿ, ಇಂಥ ಒಂದು ಸಿನಿಮಾಗಳನ್ನು ಪ್ರೋತ್ಸಾಹಿ ಚಿತ್ರಮಂದಿರಕ್ಕೆ ಚಿತ್ರ ನೋಡಲಿ ಅಂತ ಹೇಳಕ್ಕೆ. ಸರ್ ಲ್ಯಾಂಡ್ ನಾವು ಆಲ್ರೆಡಿ ಅನೌನ್ಸ್ ಮಾಡಿದ್ವಿ. ಜನವರಿ 23ಕ್ಕೆ 26 ಬರ್ತದೆ. ದಯವಿಟ್ಟು ಆ ಒಂದು ಸಿನಿಮಾನ ನಾನು ಹೇಳಲ್ಲ, ಅದೇ ಥರ ಬಂದು ಪ್ರೇಕ್ಷಕರು ಬಂದು ನೋಡಿ ಅವರ ಅಭಿಪ್ರಾಯ ಅವ್ರು ತಿಳಿಸ್ತಾರೆ ಸರ್. ತುಂಬ ಚೆನ್ನಾಗಿ ಅದ್ಭುತ ಮೂಡಿ ಬಂದಿದೆ. ಥ್ಯಾಂಕ್ ಯು ಸರ್.